ನಮಸ್ಕಾರ ವೀಕ್ಷಕರೇ, ನಾವಿಂದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಸ್ಕಿಯ ಹಿರಿಹಳ್ಳದ ದಂಡೆಯಲ್ಲಿ ನಾವು ನಿಂತುಕೊಂಡಿದ್ದೇವೆ. ಇದು ಹಳ್ಳವೋ ಅಥವಾ ಚರಂಡಿಯೋ ಅರಣ್ಯವೋ ಎನ್ನುವುದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಷ್ಟೊಂದು ಹೊಲಸು, ಅಷ್ಟೊಂದು ದುರ್ನಾತ, ಅಷ್ಟೊಂದು ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ. ಇದರ ಬಗ್ಗೆ ನಮ್ಮೊಂದಿಗೆ ಮಾತನಾಡುವುದಕ್ಕೆ SFIಯ ಮಸ್ಕಿ ತಾಲೂಕಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಸವಂತ್ ಕಡಬೂರ್ ಅವರು ಮಾತನಾಡಲಿದ್ದಾರೆ. ಅವರು ಇದರ ಬಗ್ಗೆ ಏನು ಹೇಳ್ತಾರ, ಅವರ ನಿಲುವು ಒಲವುಗಳು ಧೋರಣೆಗಳೇನು ಎನ್ನುವುದನ್ನ ನಾವೀಗ ಅವ್ರ ಮುಖಾಂತರವೇ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಿಮ್ಮೂರು ಹಳ್ಳದ ಬಗ್ಗೆ ಸರ್, ನಮ್ಮೂರು ಹಳ್ಳ ಸಂಪೂರ್ಣವಾಗಿ ಎಲ್ಲ ಹದಗೆಟ್ಬಿಟ್ಟದ ಸರ್. ನೆಲ್ಲು ಬರ್ತಾ ಜನ ವಾಸ ಮಾಡ್ಲಿಕ್ಕೆ ಯೋಗ್ಯ ಇಲ್ಲದೆ ಇರುವಂತ ಒಂದು ಹಿರಿಯ ಹಳ್ಳ ಇರುವಂತದ್ದು ಈ ರೀತಿ ಆಗಿದೆ. ಅದು ಪುರಸಭೆ ಇವರು ಮುಖ್ಯಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿ ಮಾಡಿವಿ ಸರ್. ಅಂದ್ರೆ ಮೌಖಿಕವಾಗಿ ಮನವಿ ಮಾಡಿತ್ತು. ಕ್ಲೀನ್ ಆಗಿಡ್ರಿ, ಕಸ ವಿಲೇವಾರಿ ಮಾಡ್ಬೇಕಾಗುತ್ತೆ, ಒಣ ಕಸ, ಹಸಿ ಕಸ ಬೇರೆ ಬೇರೆ ಇದು ಮಾಡಿಕೊಂಡು ವಿಂಗಡಿಸಿ ಆಮೇಲೆ ಈ ಒಂದು ಮಸ್ಕಿ ಪಟ್ಟಣವನ್ನ ಸ್ವಚ್ಛವನ್ನ ಇರಬೇಕಾಗಿರೋದು ಆ ಪುರಸಭೆಯ ಮುಖ್ಯಾಧಿಕಾರಿಗಳ ಒಂದು ಜವಾಬ್ದಾರಿ. ಅವರ ಒಂದು ನಿರ್ಲಕ್ಷ್ಯತೆಯಿಂದ, ಬೇಜವಾಬ್ದಾರಿತನದಿಂದ ಸಂಪೂರ್ಣವಾಗಿ ಪುರಸಭೆ ಆಡಳಿತ ಅಸಮರ್ಥವಾಗಿರೋದ್ರಿಂದ ಈ ರೀತಿ ಹಿರಿಯ ಹಳ್ಳ ಒಂದು ಒಬ್ಬನ ಅರ್ಥ ಇದೆ. ಹಂದಿಗಳ ಗೂಡಾಗಿದೆ ಈ ಪೂಲ್ ಆಗಿರ್ಬೋದು. ಒಂದು ಮಸ್ಕಿ ಪಟ್ಟಣ ಅಂದ್ರೆ ಅಶೋಕ ಶಿಲಾಶಾಸನ ಇರೋದ್ರಿಂದ ಒಂದು ಐತಿಹಾಸಿಕವಾಗಿರ್ತಕ್ಕಂತ ಪ್ರದೇಶ ಮಸ್ಕಿ ಪಟ್ಟಣ. ಇಂಥ ಒಂದು ಪಟ್ಟಣ ಇಲ್ಲಿ ಬಂದಾಗ ಪ್ರವಾಸಿಗರಿಗೆ ತುಂಬಾ ಬೇಜಾರಾಗತ್ತೆ. ಐತಿಹಾಸಿಕ ಒಂದು ಪಟ್ಟಣ ಇದೆ, ಆದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಇರತಕ್ಕಂತ ಪುರಸಭೆ ಆಡಳಿತ ಸರಿಯಾಗಿ ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ಲ ಅಂತ ಹೇಳಿ ನಮಗೂ ಬಹಳ ಬೇಜಾರಾಗತ್ತ. ಇನ್ನು ಹೇಳ್ಬೇಕಂದ್ರೆ 15 ದಿನಗಳ ಒಳಗೆ ನಾವು ಈ ಒಂದು ಮಾಧ್ಯಮದ ಮೂಲಕ ಹೇಳೋದಿಷ್ಟೇ, 15 ದಿನಗಳ ಒಳಗಾಗಿ ಈ ಒಂದು ಸ್ವಚ್ಛತೆ ಕಾರ್ಯವನ್ನ ಮಾಡಿ ಮಸ್ಕಿ ಪಟ್ಟಣವನ್ನ ಸ್ವಚ್ಛವಾಗಿ ಇಡ್ಬೇಕಂತ ನಾವು ಪುರಸಭೆ ಮುಖ್ಯಾಧಿಕಾರಿಗಳ ಹತ್ರ ಮಾಧ್ಯಮದ ಮೂಲಕ ಮನವಿ ಮಾಡ್ತೀವಿ. ಒಂದು ವೇಳೆ 15 ದಿನಗಳ ಒಳಗಾಗಿ ಮಾಡಿಲ್ಲ ಅಂತ ಅಂದ್ರೆ ನಾವು ನಮ್ಮ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ಮತ್ತು ಎಲ್ಲಾ ಪ್ರಗತಿಪರರು ಸೇರಿ ಆ ಒಂದು ಪುರಸಭೆಗೆ ಮುತ್ತಿಗೆ ಆಗ್ತಕ್ಕಂತ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕಾ ಘಟಕ ಮಸ್ಕಿಯ ತಾಲೂಕಾ ಅಧ್ಯಕ್ಷರಾಗಿರತಕ್ಕಂತ ಶ್ರೀಯುತ ಕೆ ದುರ್ಗಪ್ಪರವರು ನಮ್ಮೊಂದಿಗಿದ್ದಾರೆ. ಸರ್, ಈ ಮಸ್ಕಿಯ ಹಳ್ಳ ತ್ಯಾಜ್ಯವನ್ನ ಇಲ್ಲೇ ಹಾಕ್ತಾರ, ಮತ್ತೆ ಇನ್ನಿತರ ಬೇರೆ ಬೇರೆ ವಿಷಕಾರಿ ವಸ್ತುಗಳನ್ನು ಕೂಡ ಇದ್ರೊಳಗೆ ಹರಿದು ಬರ್ತದ. ಜನರು ಇಲ್ಲಿ ಮೂಗು ಮುಚ್ಕೊಂಡು ಓಡಾಡ್ಬೇಕಾದಂತ ಪರಿಸ್ಥಿತಿ ಬಂದದ. ಮುಳ್ಳು ಕಂಟಿಗಳು ಬೆಳೆದವ, ಮಳೆ ಬಂದು ಹಳ್ಳ ತುಂಬಿತು ಅಂತಂದೇಳಿದ್ರೆ ಅವು ಸರಾಗವಾಗಿ ಹರಿದು ಹೋಗದೆ ಪಕ್ಕದ ಕಡೆಗೆ ದಾರಿ ಬದಲಾಯಿಸುವುದರಿಂದ ಬಡವರ ಮನೆಗಳು ಏನಾಗ್ತವ, ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದಾವ. ಇದ್ರ ಬಗ್ಗೆ ಹೋರಾಟಗಾರರಾಗಿ ತಾವು ಏನೇನು ಹೋರಾಟ ಮಾಡಿರಿ ಅಥವಾ ತಾವೇನೇನು ಬೇಡಿಕೆಗಳನ್ನು ಇಟ್ಟಿರಿ, ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಈಗ 3 ತಿಂಗಳ ಹಿಂದೆ ನಾವು ಅಧಿಕಾರಿಗಳ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ಜಂಗಲ್ ಕಟಿಂಗ್ ಮಾಡಂತೇಳಿ. ಇಲ್ಲಿಂದ ಹಿಡ್ಕೊಂಡು ಮೇಲ್ಗಡೆ ತನಕ ಕೆಳಗ ಪೂಲಿ ಕಳಕನ್ನು ಜಂಗಲ್ ಕಟಿಂಗ್ ಮಾಡ್ಬೇಕು. ಎಲ್ಲ ದುರ್ವಾಸನದಿಂದ ಸಾರ್ವಜನಿಕರನ್ನ ಪರಿಸ್ಥಿತಿ ಹದಗೆಡ್ತದ. ಮತ್ತೆ ಆಮೇಲೆ 2009ರಲ್ಲಿ ಬ್ರಿಡ್ಜ್ ಹೊಡೆದು ಇಲ್ಲಿ ಬಡ ಜನವರು ಮನೆಗಳು ಹಾಳಾಗಿದೆ, ಹೊರತು ಮನೆಗಳು ಹಾಳಾಗಿಲ್ಲ. ಇದನ್ನೆಲ್ಲ ಸರಿಪಡಿಸ್ಬೇಕಂತೇಳಿ ನಾವು 3 ದಿನದಿಂದ ಮನವಿ ಮಾಡಿದ್ವಿ. ಮೀನಮೇಷ ಮಾಡಿ ನಾವು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತೇಳಿ ಬೇಜಾಬ್ದಾರಿತನ ಕೆಲಸ ಇವತ್ತು ಮುಖ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ತಹಸೀಲ್ದಾರ್ ಕೂಡ ಹೇಳಿದ್ವಿ, ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದ್ರೆ ಇವತ್ತು ಇದೇ ಹೇಳ್ಕೊಂತ ಹೋಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿಪಡಿಸಿ ಹೋದ್ರೆ ಒಂದು ಉಗ್ರ ಹೋರಾಟವನ್ನು ಮಾಡಲು ನಾವು ರೆಡಿ ಇದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಹೇಳ್ತಾ ಇದ್ವಿ. ಮೊನ್ನೆ ಕಳೆದ ಬಾರಿ ಹಳ್ಳ ಬಂದಾಗ ಇದೇ ರೀತಿಯ ತೊಂದರೆಯಾಗಿ ಒಬ್ಬ ಮಡಿವಾಳ ಸಮಾಜಕ್ಕೆ ಸೇರಿದ ಒಬ್ಬ ವ್ಯಕ್ತಿ ನೀರು ಪಾಲಾಗೋಗ್ಬಿಟ್ಟ. ಇನ್ನೊಬ್ಬರು ಮಧ್ಯದಲ್ಲಿ ಸಿಲುಕಿ ಹಾಕೊಂಡಿದ್ರು. NDRF ತಂಡ ಬರುವುದರಿಂದ ಅವರನ್ನ ರಕ್ಷಣೆ ಮಾಡಲಾಯ್ತು. ಇದೇ ರೀತಿಯಾಗಿ ಪ್ರತಿ ವರ್ಷ ಮಳೆ ಬರೋ ತನಕ ಸುಮ್ಮನೆ ಇರೋದು, ಮಳೆ ಬಂದ ನಂತರ ಅನಾಹುತಗಳಾದಾಗ ಬಂದು ನಾವು ರಕ್ಷಣೆ ಮಾಡಿದ್ವಿ, ನಾವು ಪರಿಹಾರವನ್ನು ಕೊಟ್ಟಿವಿ ಅಂತಂದೇಳಿ ಮಾಡೋದಕ್ಕಿಂತ ಬದಲಾಗಿ ಪ್ರಿವೆಂಟೇಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಅದ್ರಂಗ ಮೊದಲಿಗೆ ಮುಂಜಾಗ್ರತಾ ಕ್ರಮಗಳನ್ನ ಯಾಕೆ ಕೈಗೊಳ್ಳೋದಿಲ್ಲ? ಇದೇ ಮೊದಲ ಬಾರಿಗೆ ಸುಮಾರು ವರ್ಷಗಳಿಂದ ಈ ಹಳ್ಳ ಐತಿ, ಸುಮಾರು ವರ್ಷಗಳಿಂದ ಈ ಬ್ರಿಡ್ಜ್ ಐತಿ, ಸುಮಾರು ವರ್ಷಗಳಿಂದ ಇಲ್ಲಿ ಜನ ವಾಸ ಮಾಡಕತ್ತಾರ. ಇದೇ ಸಮಸ್ಯೆಗಳು ಮೇಲಿಂದ ಮೇಲೆ ಬರಕತ್ತಾವ. ನೀವೆಲ್ಲ ಆಗ್ರಹ ಮಾಡಿದ್ರು ಕೂಡ ಶಾಸಕರಾಗಿರ್ಬೋದು, ತಹಸೀಲ್ದಾರರಾಗಿರ್ಬೋದು, ಮುಖ್ಯಾಧಿಕಾರಿಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು ಸುಮ್ಮನೆ ಕುಂದಿರ್ತಾರ ಅಂತ ಹೇಳಿದ್ರ ಇದ್ರ ಅರ್ಥ ಏನು? ಇಲ್ಲಿ ಜನಪ್ರತಿನಿಧಿಗಳು ಹೆಂಗಿದಾರಂದ್ರೆ ಕೆಲವೊಬ್ರು ಹೇಳಿದ್ರನ್ನ ನಿರೀಕ್ಷೆ ಮಾಡ್ತಾರ, ಕೆಲವೊಬ್ರು ಆಯ್ತು ಮಾಡ್ತೀವಿ ಒಂದೇ ಆಸಕ್ತಿ ಕೊಡ್ತಾರ. ಸುಮ್ನೆ ನೋಡ್ತಾ ಇರ್ತಾರೆ. ಇಲ್ಲೇ ಎಲ್ಲೆಲ್ಲರೂ ತಿರುಗಾಡ್ತಾರೆ. ಇದೇ ಏರಿಯಾಕ್ಕೆ ಬರ್ತಿದಾರೆ, ಶಾಸಕರು ಬಂದಾರೆ, ತಹಸೀಲ್ದಾರ್ ಕೂಡ ಬಂದಿದ್ದಾರೆ. ಆ ಸಲ ಮನೆಗೆ ಹೋದಾಗ ಈ ಸಣ್ಣಪ್ಪ ಹಳಕ್ ಹೋದಾಗ ಕೂಡ ಸುಮ್ಮನೆ ಮೇಲೆ ಬಸ ಮಾಡಿ ಸ್ವಲ್ಪ ಅವ್ರಿಗೆ ತುಡಿ ತುಪ್ಪ ಅಂತ ಕೆಲಸ ಮಾಡ್ತಾ ಇದಾರೆ.
ಸರಿಯಾದ ರೀತಿಯಲ್ಲಿ ಯಾರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಸ್ವಚ್ಛ ಮಾಡಲು ಮುಂದೆ ಬರ್ತಾ ಇಲ್ಲ. ಇದನ್ನ ಸರಿಪಡಿಸುವಲ್ಲಿ ಇನ್ನೊಂದು ವಾರದ ಒಳಗಡೆವಾಗಿ ಸರಿಪಡಿಸಿದ್ರೆ ಮುಖ್ಯಾಧಿಕಾರಿಗಳು ಬಂದಾಗ ಅವರ ಆಫೀಸಿಗೆ ಹೋಗಿ ನಾವು ಮತ್ತೆ ಒಂದು ಸಲ ಮನವಿ ಮಾಡ್ತೀವಿ. ಸರಿಪಡಿಸುವುದಲ್ಲೇ ಈ ರೋಡ್ ಬಂದ್ ಮಾಡುವಂತ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ವೀಕ್ಷಕರೇ, ಇಲ್ಲೇ ತನಕ ನಮ್ಮ ಹೋರಾಟಗಾರರು, SFI ಸಂಘಟನೆಯ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ತಾಲೂಕಾ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ವಿಚಾರಗಳನ್ನ ಹೇಳಿದ್ರು. ತಾವೇನು ಪ್ರಯತ್ನ ಮಾಡಿದೀವಿ, ಇದು ಯಾಕೆ ಇನ್ನು ಈ ತರ ದಿವ್ಯ ನಿರ್ಲಕ್ಷ್ಯ ಒಳಗಾಗಿದೆ, ಅವ್ರೇನಾದ್ರೂ 10-15 ದಿನಗಳಲ್ಲಿ ಪರಿಹಾರ ಕಂಡುಕೊಡ್ಲಿಲ್ಲ ಅಂತಂದ್ರ ನಾವೇನ್ ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ಅವರೆಲ್ಲ ತಮ್ಮ ನಿಲುವುಗಳನ್ನ ಹೇಳಿದ್ರು. ಈ ರೀತಿಯಾದಂತ ಹೋರಾಟಗಾರರು ಆಗ್ರಹ ಮಾಡುವುದಕ್ಕ ಬೇಕಾಗ್ತದ, ಅಂದಾಗ ಊರು ಹಸನಾಗುವುದಕ್ಕ, ಸಮಸ್ಯೆಗಳು ನಿವಾರಣೆ ಆಗುವುದಕ್ಕ ಸಾಧ್ಯ ಆಗ್ತದ. ನಿಜಕ್ಕೂ ಅವರ ಒಂದು ಪ್ರಯತ್ನಕ್ಕೆ ನಾವು ಧನ್ಯವಾದಗಳನ್ನ ಸಮರ್ಪಿಸಬೇಕಾಗ್ತದ. ಈ ಒಂದು ಹಳ್ಳದಲ್ಲಿ ಗುಂಡಿಗಳು ಕಾಣಿಸಿಕೊಳ್ತಾವ. ಅವು ಯಾವ ಕಾರಣಕ್ಕ ಅಂತ ಅನ್ನೋದು ಬಹುಶಃ ತಾವೇ ಯೋಚನೆ ಮಾಡಬೇಕು. ಆ ಆಳೆತ್ತರದ ಗುಂಡಿಯೊಳಗೆ ವಿದ್ಯಾರ್ಥಿಗಳು, ಮಕ್ಕಳು ಅಲ್ಲಿಗೆ ಹೋದಾಗ ಯಾವುದೋ ಕಾರಣಕ್ಕೆ ಕಾಲು ಜಾರಿ ಬಿದ್ದು ಈ ಸುಮಾರು 1-2 ತಿಂಗಳ ಹಿಂದೆ 1-2 ವಿದ್ಯಾರ್ಥಿಗಳು, ಮಕ್ಕಳು ತೀರಿಕೊಂಡಿರ್ತಕ್ಕಂತ ಒಂದು ಪ್ರಸಂಗನೂ ಕೂಡ ಕಂಡು ಬಂದಿದೆ. ಅವುಗಳನ್ನ ಪುರಸಭೆಯವರು ಅಥವಾ ಸಂಬಂಧಪಟ್ಟ ಇಲಾಖೆಯವರು JCBಯನ್ನು ತೆಗೆದುಕೊಂಡು ಈ ಜಂಗಲ್ ಕಟಿಂಗ್ ಅನ್ನ ಮಾಡೋದ್ರ ಮುಖಾಂತರ ಆ ಬಿದ್ದಿರತಕ್ಕಂತ ಗುಂಡಿಗಳನ್ನ ಸಮತಟ್ಟು ಮಾಡುವುದರ ಮುಖಾಂತರ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಅನ್ವಾಂಟೆಡ್ ಕಸ ಕಡ್ಡಿಗಳು ಏನಾಗ್ತಾವ, ಬೇರೆ ಬೇರೆ ಕಾರಣಗಳಿಗಾಗಿ ಬಂದು ಬೀಳ್ತಾವ. ಯಾವ ಕಾರಣಕ್ಕಾಗಿ ಬಂದು ಬೀಳ್ತದನ್ನ ಪತ್ತೆ ಹಚ್ಚಿ ಅದ್ರಲ್ಲಿರ್ತಕ್ಕಂಥ ಹಾರ್ಮ್ಫುಲ್ ಆಗಿರ್ತಕ್ಕಂತ ಒಂದು ವಿಷದ ಒಂದು ಅಂಶಗಳು ಜನರ ದೇಹವನ್ನ ಸೇರ್ಕತ್ತವ, ಪ್ರಾಣಿಗಳ ದೇಹವನ್ನ ಸೇರ್ಕತ್ತವ, ಜಲಚರಗಳಿದ್ರಿಂದ ಸಾಯಕತ್ತವ. ಈ 1 ಕಿಲೋಮೀಟರ್ ತನಕವೂ ಕೂಡ ಈ ದುರ್ನಾತ ಬೀರ್ತಾ ಇದೆ. ಜನ ಮೂಗು ಮುಚ್ಚಿಕೊಂಡು ಓಡಾಡಕತ್ತಾರ. ಇವು ಸಾಂಕ್ರಾಮಿಕ ರೋಗ ಹರಡುವುದಕ್ಕೆ ಏನಾಗುತ್ತ ಕಾರಣ ಆಗ್ತದೆ. ಇಂತಹ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದಾಗಿರ್ತಕ್ಕಂತ ಈ ಹಿರೇಹಳ್ಳದ ದುಸ್ಥಿತಿಯನ್ನ ಇಲ್ಲಿರ್ತಕ್ಕಂತ ಶಾಸಕರಾಗಿರ್ಬೋದು, ಇಲ್ಲಿರ್ತಕ್ಕಂತ ಹೋರಾಟಗಾರರಾಗಿರ್ಬೋದು, ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರಾಗಿರ್ಬೋದು, ಮುಖ್ಯಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರರಾಗಿರ್ಬೋದು, ಇದ್ರ ಮೇಲೆ ಓಡಾಡಿದ್ರು ಕೂಡ ಇದ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ಳವಲ್ರು ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆ ಆಗ್ಯದ. ಇಲ್ಲಿರ್ತಕ್ಕಂಥ ಜನತೆಗೆ ಹೇಳಿ ಸಾಕಾಗಿ ಭ್ರಮ ನಿರಸನ ಆಗ್ಯದ. ಇನ್ನು ಮುಂದಾದ್ರೂ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಸರಿಪಡಿಸಿ ಮುಂದಾಗುವ ಅನಾಹುತಗಳಿಗೆ ಹೀಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡ್ರು ಅಂತಂದ್ರ ಇಲ್ಲೆಲ್ಲರೂ ಆರೋಗ್ಯವಾಗಿ, ಸಂತೋಷದಿಂದ, ಸಂಪತ್ಭರಿತವಾಗಿರುವುದಕ್ಕೆ ಸಾಧ್ಯ ಆಗ್ತದ. ಇರದೇ ಇದ್ರಪ್ಪ ಅಂತ ಹೇಳಿದ್ರ ವೃದ್ಧರಿಗೆ, ಮಕ್ಕಳಿಗೆ, ಅಬಾಲ ವೃದ್ಧರಾದಿಯಾಗಿ ಸಮಸ್ಯೆಗಳಿಗೆ ಅವರೇ ಕಾರಣರಾಗ್ತಾರ. ಮುಂದಾಗುವ ಅನಾಹುತಗಳಿಗೆ ಅವರೇ ಕಾರಣರಾಗ್ತಾರ. ಅದಕ್ಕಾಗಿ ದಯವಿಟ್ಟು ಇಲ್ಲೇನೇನು ವಿಚಾರಗಳಾದ ಈ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದೀವಿ. ಎಷ್ಟೊಂದು ಮಲಿತ ನೀರುಗಳದವ, ಎಷ್ಟೊಂದು ಸರ್ಕಾರಿ ಜಾಲೆ ಐತೆ, ಎಷ್ಟೊಂದು ಬೇರೆ ಬೇರೆ ಪ್ರಾಣಿಗಳು ಸತ್ತು ಬಿದ್ದಿರತಕ್ಕಂತಹ ದೇಹದ ತುಂಡುಗಳದವ, ಇನ್ನಿತರ ಬೇರೆ ಬೇರೆ ಯಾವ್ದೋ ಇಂಜೆಕ್ಷನ್ ಸಿರಂಜ್ ಐತಿ, ಬಾಟಲ್ಗಳು ಬಿದ್ದವ, ಪ್ಲಾಸ್ಟಿಕ್ಗಳ ಒಂದು ಹೊಳೆಯೇ ಹರಿತಾ ಇದೆ. ಇವುಗಳೆಲ್ಲದಕ್ಕೂ ತಿಲಾಂಜಲಿಯನ್ನ ಇಟ್ಟು ಪ್ರಕೃತಿಯ ಒಂದು ಸಂರಕ್ಷಣೆಯನ್ನ ಮಾಡಬೇಕಾದಂತ ಜವಾಬ್ದಾರಿ ಅಧಿಕಾರಿಗಳದು, ಜನಪ್ರತಿನಿಧಿಗಳದಾಗಿದೆ. ಹೀಗಾಗಿ ಇದಕ್ಕೆ ಸ್ಪಂದಿಸಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಾಗ್ತಕ್ಕಂತ ಅನಾಹುತಗಳಿಗೆ ತಾವೇ ಹೊಣೆಗಾರರಾಗ್ತಾರೆ ಅಂತಕ್ಕಂಥದ್ದು ನಮ್ಮ ಹೋರಾಟಗಾರರ ಎಚ್ಚರಿಕೆ ಮತ್ತು ಅಭಿಮತವಾಗಿದೆ. ಧನ್ಯವಾದಗಳು.